ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಹೋಶುವ ಪುಸ್ತಕ 10ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರ ಕೈಯಲ್ಲಿ ಒಪ್ಪಿಸಿಕೊಡುವ ಆ ದಿವಸದಲ್ಲಿ ಯೆಹೋವನ ಸಂಗಡ ಮಾತನಾಡಿ, ಇಸ್ರಾಯೇಲಿನ ಮುಂದೆ ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೋ, ಚಂದ್ರನೇ ನೀನು ಅಯಲೋನ್ ಕಣಿವೆಯಲ್ಲಿಯೋ ಸ್ಥಿರವಾಗಿ ನಿಂತಿರು ಎಂದನು. ಆದ್ದರಿಂದ ಜನಾಂಗವು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೆ ಸೂರ್ಯಚಂದ್ರರು ನೆಲೆಯಾಗಿ ನಿಂತಿದ್ದರು. ಇದು ಯಾಷೀರಿನ ಪುಸ್ತಕದಲ್ಲಿ ಬರೆದಿಲ್ಲವೋ? ಹಾಗೆಯೇ ಸೂರ್ಯನು ಅಸ್ತಮಿಸಲು ತ್ವರೆ ಮಾಡದೆ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ಆಕಾಶದ ಮಧ್ಯದಲ್ಲಿ ನಿಂತಿದ್ದನು. ಯೆಹೋವನು ಒಬ್ಬ ಮನುಷ್ಯನ ಮಾತನ್ನು ಕೇಳಿದಂಥ ಆ ದಿವಸಕ್ಕೆ ಸಮಾನವಾದ ದಿವಸವು ಪೂರ್ವದಲ್ಲಿಯೂ ಇಲ್ಲ, ಮುಂದೆಯೂ ಇಲ್ಲ. ಏಕೆಂದರೆ ಯೆಹೋವನು ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡಿದನು. ತರುವಾಯ ಯೆಹೋಶುವನು ಸಮಸ್ತ ಇಸ್ರಾಯೇಲಿನ ಕೂಡ ಗಿಲ್ಗಾಲಿನಲ್ಲಿರುವ ಪಾಳ್ಯಕ್ಕೆ ಹಿಂದಿರುಗಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. Joshua chapter 10 word 12 to 15. Word 12. On the day that the Lord gave the men of Israel over the Amorites, Joshua spoke to the Lord in the presence of the Israelites. He said, sun stand still over Gibeon, moon stand over ಅಜಲೋನ್ ವ್ಯಾಲಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ಯೆಹೋವನು ಅಮೋರಿಯರನ್ನು ಇಸ್ರಾಯೇಲಿಗೆ ಒಪ್ಪಿಸಿಕೊಡುವ ಆ ದಿವಸದಲ್ಲಿ ಯೆಹೋವನ ಸಂಗಡ ಮಾತನಾಡಿ, ಇಸ್ರಾಯೇಲರ ಮುಂದೆ ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯಲೋನ್ ಕಣಿವೆಯಲ್ಲಿ ಸ್ಥಿರವಾಗಿ ನಿಂತಿರು ಎಂದನು. ದೇವರಿಗೆ ಸ್ತೋತ್ರ. ಯೆಹೋಶುವನ ಬಹಳ ಪ್ರಮುಖವಾಗಿ ಒಂದು ಸಣ್ಣ ಪರಿಚಯ ಏನಂದರೆ, ಯೆಹೋಶುವ ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿ ದೇವರು ಕಾರ್ಯ ಮಾಡಿದ್ದು. ಅಷ್ಟು ಮಾತ್ರ ಅಲ್ಲ, ಯೆಹೋಶುವನನ್ನು ಬಹಳ ಶಕ್ತವಾಗಿ ಉಪಯೋಗಿಸಿದರು. ದೇವರಿಗೆ ಸ್ತೋತ್ರ. ಸುಮಾರು 30ಕ್ಕೂ ಅಧಿಕ ಪ್ರಾಂತ್ಯಗಳನ್ನ ಜಯಿಸೋದಕ್ಕೆ ಯೆಹೋಶುವನ ಉಪಯೋಗಿಸಿದರು. ಕಾರಣ, ಯೆಹೋಶುವನು ಸಹ ಅಷ್ಟೇ ನಂಬಿಗಸ್ತನ ನಡ್ಕೊಂಡು ಅವನ ಜೀವಿತ ಕಾಲದಲ್ಲಿ ಎಂದೂ ಸಹ ದೇವರಿಗೆ ವಿಧದಂಥ ಕಾರ್ಯ ಇಲ್ಲವೇ ಇಲ್ಲ. ದೇವರಿಗೆ ಸ್ತೋತ್ರ. ವಾಗ್ದಾನ ಮಾಡಿದರು. 1ನೇ ಅಧ್ಯಾಯದಲ್ಲಿ ಯೆಹೋಶುವನಿಗೆ ಚಾಪ್ಟರ್ 1 ವರ್ಡ್ 5, 6. ನೀನು ಜೀವಿಸುವ ದಿವಸದಲ್ಲೆಲ್ಲ ಯಾವನೂ ನಿನ್ನ ಮುಂದೆ ನಿಲ್ಲಲಾರನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆಯೇ ನಿನ್ನ ಸಂಗಡಲೂ ಇರುವೆನು. ನಾನು ನಿನ್ನನ್ನು ಮರೆಯುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ಬಲವಾಗಿರು, ದೃಢವಾಗಿರು. ಏಕೆಂದರೆ ಈ ಜನರಿಗೆ ನಾನು ಅವರ ತಂದೆಗಳಿಗೆ ಕೊಡುವೆನೆಂದು ಆಣೆ ಇಟ್ಟ ದೇಶವನ್ನು ನೀನು ಬಾಧ್ಯವಾಗಿ ಹಂಚಿಕೊಡುವೆ. ದೇವರಿಗೆ ಸ್ತೋತ್ರ. ಇನ್ನೂ ವಾಗ್ದಾನಗಳಿವೆ, ಇಷ್ಟು ಸಾಕು. ಸೊ ಈ ವಾಗ್ದಾನದ ಪ್ರಕಾರವಾಗಿ ಯೆಹೋಶುವನನ್ನು ದೇವರು ಅವನ ನಂಬಿಕೆಯಲ್ಲಿ, ಭಯಭಕ್ತಿಯಲ್ಲಿ, ವಿಧೇಯತ್ವದಲ್ಲಿ, ಅವನ ಆತ್ಮಿಕತೆಯಲ್ಲಿ ಬಲವಾಗಿ ಉಪಯೋಗಿಸ್ತಾ ಇದ್ದಾರೆ ದೇವರು. ಸುಮಾರು 30ಕ್ಕೂ ಹೆಚ್ಚು ಅರಸರುಗಳನ್ನು ಸೋಲಿಸಿ ಜಯವನ್ನು ಸಾಧಿಸೋದಕ್ಕೆ ಯೆಹೋಶುವನ ಬಹಳ ಶಕ್ತವಾಗಿ ದೇವರು ಉಪಯೋಗಿಸ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ 8ನೇ ವಾಕ್ಯದಲ್ಲಿ, ಯೆಹೋವನು ಯೆಹೋಶುವನಿಗೆ, ನೀನು ಅವರಿಗೆ ಭಯಪಡಬೇಡ, ಏಕೆಂದರೆ ನಿನ್ನ ಕೈಯಲ್ಲಿ ಅವರನ್ನು ಒಪ್ಪಿಸಿಕೊಟ್ಟಿದ್ದೇನೆ. ಅವರಲ್ಲಿ ಒಬ್ಬನಾದರೂ ನಿನ್ನ ಎದುರಿನಲ್ಲಿ ನಿಲ್ಲುವುದಿಲ್ಲ ಎಂದನು. ದೇವರಿಗೆ ಸ್ತೋತ್ರ. ವಾಗ್ದಾನವನ್ನು ಮಾಡಿದರೆ, ಈಗ ನಿನ್ನ ಜೀವಿತ ಕಾಲದಲ್ಲಿ ಒಬ್ಬನು ಸಹ ನಿನ್ನ ಎದುರು ನಿಲ್ಲಲ್ಲ ಅಂತ. ದೇವರಿಗೆ ಸ್ತೋತ್ರ. ಆದರೆ ಸೋಲು ಉಂಟಾಯ್ತಾ? ನಷ್ಟ ಏನಾದ್ರು ಉಂಟಾಯ್ತಾ? ಇಸ್ರಾಯೇಲರ ಮಧ್ಯದಲ್ಲಿ ಯೆಹೋಶುವನ ನಾಯಕತ್ವದಲ್ಲಿ ಉಂಟಾಯಿತು. ಎಲ್ಲಿ ಅಂತ ನೋಡೋದಾದರೆ, ಆಯಿ ಎಂಬ ಪ್ರಾಂತ್ಯದಲ್ಲಿ 30ಕ್ಕೂ ಹೆಚ್ಚು ಅರಸರನ್ನು ಜಯಿಸಿರ್ತಕ್ಕಂಥ ನಾಯಕನಿಗೆ ಆಯಿ ಎಂಬ ಪ್ರಾಂತ್ಯದಲ್ಲಿ ಒಂದು ನಷ್ಟ ಉಂಟಾಗ್ತಾ ಇದೆ. ಆ ನಷ್ಟಕ್ಕೆ ಕಾರಣ ಏನು? ದೇವರಿಗೆ ಸ್ತೋತ್ರ. ಇಸ್ರಾಯೇಲರ ಮಧ್ಯದಲ್ಲಿ ದೇವರಿಗೆ ಅವಿಧೇಯವಂತ ಕಾರ್ಯ ನಡೆದಿದ್ದಕ್ಕೋಸ್ಕರವಾಗಿ ಆ ನಷ್ಟದಲ್ಲಿ ಆಯಿ ಪ್ರಾಂತ್ಯವನ್ನು ಜಯಿಸುವಂಥ ಸನ್ನಿವೇಶದಲ್ಲಿ, ಆಯಿ ಪ್ರಾಂತ್ಯ ಏನು ದೊಡ್ಡದಲ್ಲ, ಸುಮಾರು 2,000-3,000 ಜನ ಜಯಿಸ್ತಕ್ಕಂತಹ ಪ್ರಾಂತ್ಯದಾಗಿತ್ತು ಅಂತ ವಾಕ್ಯ ಹೇಳುತ್ತೆ. ಆ ಪ್ರಾಂತ್ಯದಲ್ಲಿ ಯೆಹೋಶುವನ ತಂಡಕ್ಕೆ ನಷ್ಟ ಉಂಟಾಗ್ತಾ ಇದೆ, ಸೋಲು ಉಂಟಾಗ್ತಾ ಇದೆ. ಸೊ ಯೆಹೋಶುವನು ಹೋಗಿರಲಿಲ್ಲ, ನಾಯಕರನ್ನ ಕಳಿಸಿದ್ದ, ಹೋಗಿ ಆಯಿ ಪ್ರಾಂತ್ಯವನ್ನು ನೋಡ್ಕೊಬನ್ನಿ, ನಾವು ಎಷ್ಟು ಜನ ಹೋಗಿ ಅದನ್ನು ಜಯಿಸ್ಲಿಕ್ಕೆ ಸಾಧ್ಯ ಅಂತ. ಅವ್ರು ಹೋಗಿ ನೋಡ್ಕೊಬಂದು ಹೇಳ್ತಾ ಇದ್ದಾರೆ, 2,000-3,000 ಜನ ಹೋದರೆ ಸಾಕು, ಪೂರ್ತಿ ಜನರೆಲ್ಲ ಬರೋದು ಬೇಡ, ನೀನು ಬರೋದು ಬೇಡ, ಅದು ಏನಕ್ಕೆ ಸುಮ್ಮನೆ ದಣಿಯೋದು, ನಾವು ಹೋಗಿ ಜಯಿಸ್ಕೊಬರ್ತೀವಿ ಅಂತ ಹೋಗ್ತಾರೆ. ನಷ್ಟ ಉಂಟಾಗ್ತಾ ಇದೆ. ಬಹಳ ದುಃಖ ಆಗ್ತಿದೆ ಯೆಹೋಶುವನಿಗೆ. ಅಷ್ಟು ದೊಡ್ಡ ದೊಡ್ಡ ದೇಶಗಳನ್ನ ಜಯಿಸಿದ್ದೀವಿ, ದೇವರು ಇಷ್ಟು ಸಣ್ಣ ಪ್ರಾಂತ್ಯಕ್ಕೆ ನಮ್ಮನ್ನು ಒಪ್ಪಿಸ್ಕೊಡುವಂಥ ಕಾರ್ಯ ಯಾಕೆ ಮಾಡ್ತಾ ಇದ್ದಾರೆ? ಇದನ್ನು ನಾವು ಜಯಿಸೋಕ್ಕಾಗ್ತಾ ಇಲ್ವಲ್ಲ?
ಅಂತ ಯೆಹೋಶುವನು ಬಹಳ ದುಃಖ ಪಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, 7ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಚಾಪ್ಟರ್ 7 ವರ್ಡ್ 6. ಆಗ ಯೆಹೋಶುವನು ತನ್ನ ವಸ್ತ್ರವನ್ನು ಹರಿದುಕೊಂಡು ತಾನು ಇಸ್ರಾಯೇಲ್ನ ಹಿರಿಯರು ತಮ್ಮ ತಲೆಗಳ ಮೇಲೆ ಧೂಳನ್ನು ಹಾಕಿಕೊಂಡು ಸಂಜೆವರೆಗೆ ಯೆಹೋವನ ಮನುಷ್ಯದ ಮುಂದೆ ನೆಲದ ಮೇಲೆ ಬೋರಲಾಗಿ ಬಿದ್ದರು. ದೇವರಿಗೆ ಸ್ತೋತ್ರ. ನಷ್ಟ ಆಗ್ತಾಯಿದೆ, ಹಿನ್ನಡೆ ಆಗ್ತಾಯಿದೆ. ಸೊ ಯೆಹೋಶುವನು ಆತನ ಜೊತೆ ಇರ್ತಕ್ಕಂಥ ಇಸ್ರಾಯೇಲ್ನ ಹಿರಿಯರು ದೇವರ ಮುಂದೆ ಹೋಗಿ ಬಟ್ಟೆ ಹರ್ಕೊಂಡು ಧೂಳು ಹಾಕ್ಕೊಂಡು ಮಂಜೂಷದ ಮುಂದೆ ಬೋರಲಾಗಿ ಬಿದ್ದಿದ್ದಾರೆ. ಯೆಹೋಶುವನಿಗೆ ದೇವರ ಮಾತು ಬರ್ತಾಯಿದೆ, ವಾಕ್ಯ ಬರ್ತಾಯಿದೆ, ದೇವರು ಮಾತನಾಡ್ತಾ ಇದ್ದಾರೆ. 10ನೇ ವಾಕ್ಯದಲ್ಲಿ ಯೆಹೋವನು ಯೆಹೋಶುವನಿಗೆ, ನೀನು ಎದ್ದೇಳು, ನೀನು ಈ ಪ್ರಕಾರ ಬೋರಲಾಗಿ ಬಿದ್ದಿರುವುದೇನು? ಇಸ್ರಾಯೇಲರು ಪಾಪ ಮಾಡಿ ನಾನು ತಮಗೆ ಆಜ್ಞಾಪಿಸಿದ ನನ್ನ ಒಡಂಬಡಿಕೆಯನ್ನು ಮೀರಿದರು. ಅವರು ಮೀರಲ್ಪಟ್ಟಿದ್ದರಲ್ಲಿ ಕೆಲವೊಂದನ್ನು ಕಳುವು ಮಾಡಿ ತೆಗೆದುಕೊಂಡು ವಂಚನೆ ಮಾಡಿ ಅದನ್ನು ತಮ್ಮ ಸಲಕರಿನಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ. ಆದ್ದರಿಂದ ಇಸ್ರಾಯೇಲರು ತಮ್ಮ ಶತ್ರುಗಳ ಮುಂದೆ ನಿಲ್ಲಲಾರದೆ ತಮ್ಮ ಶತ್ರುಗಳಿಗೆ ಬೆನ್ನು ಕೊಟ್ಟರು. ಆದ್ದರಿಂದ ಅವರ ನಾಶನಕ್ಕೆ ಪಾತ್ರರಾದರು. ನೀವು ಪಾಪಕ್ಕೀಡಾದುದನ್ನು ನಿಮ್ಮ ಮಧ್ಯದಲ್ಲಿಂದ ನಾಶ ಮಾಡದೇ ಇದ್ದರೆ ಇನ್ನು ಮೇಲೆ ನಾನು ನಿಮ್ಮ ಸಂಗಡ ಇರುವುದಿಲ್ಲ. ದೇವರಿಗೆ ಸ್ತೋತ್ರ. ಇಸ್ರಾಯೇಲರ ಮಧ್ಯದಲ್ಲಿ ಏನಾಗಿದೆ ಅಂದರೆ ಪಾಪ ಉಂಟಾಗಿದೆ. ಯಾರೋ ಒಬ್ಬರು ಸಣ್ಣ ಪಾಪ ಮಾಡಿದ್ದಾರೆ, ದೇವರ ವಾಗ್ದಾನಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ, ದೇವರಿಗೆ ಮೀಸಲಾದ ಕಾರ್ಯದಲ್ಲಿ ಅಪನಂಬಿಕಸ್ಥರಾಗಿ ಜೀವಿಸ್ತಾ ಇದ್ದಾರೆ. ದೇವರ ಕಾರ್ಯ ನಡೆಯೋದಕ್ಕೆ, ದೇವರು ಅವ್ರ ಮಧ್ಯದಲ್ಲಿ ಮಹಿಮೆ ಉಳ್ಳವನಾಗಿ ಕಾರ್ಯ ಮಾಡೋದಕ್ಕೆ ಅಡ್ಡಿ ಉಂಟಾಗ್ತಾ ಇದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ಹೇಳ್ತಾರೆ, ಅಂಥ ಪಾಪ ನಿಮ್ಮ ಮಧ್ಯದಲ್ಲಿ ಇರಬಾರ್ದು, ಅದು ನಾಶ ಆಗಬೇಕು. ಅವ್ರು ಇರಬಾರ್ದು ನಿಮ್ಮ ಮಧ್ಯದಲ್ಲಿ, ಅವರನ್ನು ನಾಶ ಮಾಡಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಆಯಿತು. ಆಮೇಲೆ ದೇವರು ಕಾರ್ಯವನ್ನು ಮಾಡಿ ವಾಗ್ದಾನದ ದೇಶದಲ್ಲಿ ಸ್ವತಂತ್ರರಾಗಿ ಸಮಾಧಾನದಿಂದ ಸಂತೋಷದಿಂದ ದೇಶವನ್ನು ಸ್ವಂತ ಮಾಡಿಕೊಂಡು ಹಂಚ್ಕೊಂಡು ಜನರು ಜೀವಿಸೋದಕ್ಕೆ ದೇವರು ಕಾರ್ಯ ಮಾಡಿದರು ಯೆಹೋಶುವನ ಮೂಲಕವಾಗಿ. ಪ್ರೀತಿ ದೇವ್ರ ಮಕ್ಕಳೇ, ಈಗ ವಾಗ್ದಾನವನ್ನು ಕೊಟ್ಟಿದ್ದಾರೆ, ದೇವರು ಸೇವೆ ಕೊಟ್ಟಿದ್ದಾರ, ಆಡಳಿತ ಕೊಟ್ಟಿದ್ದಾರ, ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಕೊಡದೆ ಯಾವುದೋ ನಮ್ಮ ಕೈಗೆ ಬಂದಿಲ್ಲ. ಸೊ ನಾವು ಒಳ್ಳೆ ಥರದಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಯಾವುದೋ ಒಂದು ಕಾರ್ಯದಲ್ಲಿ ನಷ್ಟ ಉಂಟಾಗ್ತದೆ. ದೊಡ್ಡ ಕಾರ್ಯ ಏನಲ್ಲ, ದೊಡ್ಡ ವಿಷಯದಲ್ಲಿ ಏನಲ್ಲ, ಸಣ್ಣ ವಿಷಯದಲ್ಲಿ ನಮಗೆ ಹಿನ್ನಡೆ ಉಂಟಾಗ್ತದೆ, ನಷ್ಟ ಉಂಟಾಗ್ತದೆ, ಕಷ್ಟದಲ್ಲಿದ್ದೀವಿ, ಸಂಕಷ್ಟದಲ್ಲಿದ್ದೀವಿ, ಅವಮಾನ ನಿಂದೆ ಬಾಧೆ ಅನುಭವಿಸ್ತೀವಿ ಅಂತೀರಾ? ನಾವೇ ಮಾಡಿರೋ ತಪ್ಪಲ್ಲ, ನಾವೇ ಮಾಡಿರ್ತಕ್ಕಂಥ ಪಾಪಕ್ಕಲ್ಲ, ನಾವೇ ಮಾಡಿರ್ತಕ್ಕಂತಹ ಮೋಸ ಏನೂ ಇರಲ್ಲ. ನಮ್ಮ ಮಧ್ಯದಲ್ಲಿ ಪಾಪ ಮಾಡಿರ್ತಕ್ಕಂಥವ್ರು ಇದ್ದಾರೆ, ನಮ್ಮ ಮಧ್ಯದಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡಿರ್ತಕ್ಕಂಥವ್ರು ಇರ್ತಾರೆ, ನಮ್ಮ ಮಧ್ಯದಲ್ಲಿ ನಷ್ಟಕ್ಕೆ ಕಾರಣವರಿದ್ದಾರೆ, ಅವರು ನಾಶ ಆಗಬೇಕು ಅಂತ ದೇವರು ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ನಮ್ಮ ಮಾತುಗಳನ್ನ ಕೇಳಬೇಕಾ, ವಾಗ್ದಾನವನ್ನು ಹೊಂದ್ಕೋಬೇಕಾ, ಅಧೀನರಾಗಬೇಕು. ದೇವರ ವಾಕ್ಯಕ್ಕೆ ಅಧೀನರಾಗುತ್ತೆ ಹೊರತು ನಾವು ವಾಗ್ದಾನ ಆಶೀರ್ವಾದವನ್ನು ಸ್ವಂತ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾವು ವಾಕ್ಯವನ್ನು ಕೈಗೊಂಡು ನಡೀತಾ ಇರ್ತಿದ್ರೆ ವಾಗ್ದಾನಗಳು ಹಾಗೆ ಉಳ್ಕೊಳ್ಳುತ್ತೆ, ಅದು ನೆರವೇರಲ್ಲ. ವಾಕ್ಯವನ್ನು ಕೈಗೊಂಡು ನಡಿಬೇಕು, ವಾಗ್ದಾನದ ಆಶೀರ್ವಾದ ಸ್ವಂತ ಮಾಡ್ಕೋಬೇಕು. ದೇವರಿಗೆ ಸ್ತೋತ್ರ. ಈಗ 10ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಸೂರ್ಯಚಂದ್ರರು ಈ ಬಗ್ಗೆ ಒಬ್ಬ ಮನುಷ್ಯನ ಮಾತನ್ನು ಕೇಳಿ ನಿಂತ್ಕೊಂಡಿದ್ದೇ ಆಗಲಿ, ಯೆಹೋವನೊಬ್ಬ ಮನುಷ್ಯನ ಮಾತನ್ನು ಕೇಳಿ ಸೂರ್ಯಚಂದ್ರ ನೆಲೆಸಿದ್ದೇ ಆಗಲಿ, ಇದೇ ಮೊದಲು, ಹಿಂದೆಯೂ ನಡೆದಿರಲಿಲ್ಲ, ಮುಂದೆಯೂ ನಡೆಯಲ್ಲ ಅಂತ ಹೇಳ್ತಾರೆ. ಸೊಲೊಮೋನ ಅರಸನನ್ನು ಆಶೀರ್ವದಿಸುವಾಗ ದೇವರು ಹೇಳಿದರು, ದೇವರು ಹಿಂದೆಯೂ ಯಾರನ್ನೂ ಆಶೀರ್ವದಿಸಿರಲಿಲ್ಲ, ಈಗಲೂ ಯಾರನ್ನೂ ಆಶೀರ್ವದಿಸಿರಲಿಲ್ಲ, ಮುಂದೆಯೂ ಸಹ ಯಾರನ್ನೂ ಈ ಥರ ಆಶೀರ್ವದಿಸಲ್ಲ ಅಂತ ಹೇಳ್ತಾರೆ. ಕೊಟ್ಟಿದ್ದಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ನಂಬಿಗಸ್ತಿಕೆಯನ್ನು ನೋಡಿ ಕೊಟ್ಟಿದ್ದಾರೆ. ಹೊಂದ್ಕೋಬೇಕಾ? ನಾವು ಅದರಲ್ಲಿ ನಂಬಿಗಸ್ತರು ಹೊಂದ್ಕೋಬೇಕು. ನಾವು ನಷ್ಟ ಅನುಭವಿಸ್ತೀವ, ಮೋಸ ಹೋಗ್ತಾ ಇದ್ದೀವ, ಅವಮಾನದಿಂದ ಬಾಧೆಗಳನ್ನ ಅನುಭವಿಸ್ತಾ ಇದ್ದೀವ, ನಮ್ಮ ಮಧ್ಯದಲ್ಲಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಪಾಪ, ಅಂಥ ಪಾಪ ನಿಮ್ಮ ಮಧ್ಯದಲ್ಲಿ ಇರಬಾರ್ದು. ಆ ಪಾಪ ನಾಶ ಬೇಕು ಅಂತ ದೇವರು ಹೇಳ್ತಾರೆ. ಸೊ ಹಾಗಾಗಿ ನಾವು ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಾ ನಮ್ಮ ಕಾರ್ಯಗಳು, ನಮ್ಮ ಸೇವೆ, ನಮ್ಮ ಜೀವಿತ, ನಮ್ಮ ಕೊಟ್ಟಿರ್ತಕ್ಕಂಥ ಬಿಸ್ನೆಸ್ಸು, ನಾವು ದೇಶ ಆಳೋರಾಗಿದ್ದೀವ, ನಾಯಕರಾಗಿದ್ದೀವ, ನಾವು ನಂಬಿಗಸ್ತರಾಗಿ ನಡೀತಾ ಇದ್ದೀವಿ, ನಮಗೆ ನಷ್ಟ ಹಿನ್ನಡೆ ಉಂಟಾಗ್ತದೆ. ದೇವರೇನೋ ಇದುವರೆಗೂ ನಡೆಸಿದ್ರು, ಈಗ ನಷ್ಟ ಆಗ್ತದೆ, ಅವಮಾನ ಬಾಧೆಗಳನ್ನು ಅನುಭವಿಸ್ತೀವಿ ಅಂತೀವ, ನಮ್ಮ ಮಧ್ಯದಲ್ಲಿ ಯಾರೋ ಒಬ್ಬರು ಮಾಡಿರ್ತಾರೆ ಕಾರ್ಯನ. ಸೊ ಅಂಥ ಕಾರ್ಯಗಳು ನಿಮ್ಮ ಮಧ್ಯದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗ ದೇವರ ಆ ಕಾರ್ಯವನ್ನು ತಿಳಿಸ್ಕೊಡ್ತಾರೆ, ಕಾರ್ಯಗಳು ನಮ್ಮಿಂದ ಇರಬಾರ್ದು. ಸೊ ಆಗ ನಾವು ವಾಗ್ದಾನವನ್ನು ಸ್ವಂತ ಮಾಡ್ಕೊಳ್ಳೋಕೆ ಸಾಧ್ಯ. ನಂಬಿಗಸ್ತರಾಗಿ ದೇವರ ಜೊತೆ ಜೀವಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನಲ್ಲಿ ನಂಬಿಗಸ್ತರಾಗಿ ಮಾಡಿ ನಾವು ಅವರಿಗೆ ವಿಧೇಯರಾಗಿ ಅವರ ಕೃಪೆಯನ್ನು ಹೊಂದ್ಕೊಂಡು ನಾವು ಆಶೀರ್ವಾದವನ್ನು ಹೊಂದೋದಕ್ಕೆ ಸಾಧ್ಯ. ಆಮೇಲೆ ನಮ್ಮ ಮೂಲಕವಾಗಿ ದೇವರಿಗೆ ಮಹಿಮೆ, ನಮಗೆ ಆಶೀರ್ವಾದ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ,
ಮಹಾಪರಿಷುಧನ ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಮನುಷ್ಯರ ಮಾತನ್ನು ಕೇಳಿ ನೀನು ಸೃಷ್ಟಿ ಮಾಡಿರ್ತಕ್ಕಂತಹ ಈ ಸೂರ್ಯಚಂದ್ರನನ್ನು ನಿಲ್ಲಿಸಿದೆ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ಕಾರಣ ನಂಬಿಗಸ್ತಿಕೆ. ನಿನ್ನಲ್ಲಿ ಭರವಸೆ ಇಟ್ಟಿದ್ದಂತಹ ಆ ಮಹಾ ನಂಬಿಗಸ್ತನಂಥ ಒಬ್ಬ ಸೇವಕನ ಮಾತನ್ನು ಕೇಳಿ ನೀವು ಸೃಷ್ಟಿಯ ಕಾರ್ಯವಲ್ಲೇ ಪ್ರಕೃತಿಯಲ್ಲೇ ದೊಡ್ಡ ಕಾರ್ಯವನ್ನು ಮಾಡಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರ ಜೀವಿಸೋದಕ್ಕೆ ನಾವು ಒಪ್ಪಿಸ್ಕೊಡ್ತೀವಿ. ಅಪ್ಪ, ನಮ್ಮ ಮಧ್ಯದಲ್ಲಿ ಅನ್ಯಾಯ, ವಂಚನೆ, ಮೋಸ ಏನಾದರೂ ನಾವು ಅನುಭವಿಸ್ತಿದ್ದೀವ, ನಮ್ಮ ಮಧ್ಯದಲ್ಲಿರ್ತಕ್ಕಂಥವರೇ ನಷ್ಟ ಅಂಥ ಕಾರ್ಯಕ್ಕೆ ಕಾರಣರಾಗಿರ್ತಾರೆ. ಅವರು ನಮ್ಮ ಮಧ್ಯದಲ್ಲಿ ಇರಬಾರ್ದು ಅಂತ ನೀವು ಹೇಳ್ತೀರಾ. ಎಸಪ್ಪ, ನಮ್ಮಿಂದ ಅಸಾಧ್ಯ, ಅದು ನಿಮ್ಮಿಂದ ಸಾಧ್ಯ. ನೀವು ಆ ಕಾರ್ಯವನ್ನು ಮಾಡಿ ನಿಮ್ಮ ವಾಗ್ದಾನಕ್ಕೆ ಹೊಂದ್ಕೊಳ್ಳೋದಕ್ಕೋಸ್ಕರ ನಾವು ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ. ನಿಮ್ಮ ಚಿತ್ತಕ್ಕೆ ನಾವು ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ. ನೀವೇ ನಮ್ಮ ಮಧ್ಯದಲ್ಲಿ ನಾಯಕರಾಗಿ ಕಾರ್ಯವನ್ನು ಮಾಡಿ ನಿಮಗೆ ಮಹಿಮೆ ಆಗಲಿ, ನಿನ್ನ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.